ನಾನು ಕರ್ನಾಟಕದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರಿಗೆ ಗೃಹ ಮಂತ್ರಿ ಪರಮೇಶ್ವರ್ ಅವರಿಗೆ ಒಂದು ಆಗ್ರಹ ಪಡಿಸಿದ್ದೆ, ಈಗಲೂ ಮತ್ತೊಮ್ಮೆ ಹೇಳ್ತಾ ಇದ್ದೇನೆ. ಧರ್ಮಸ್ಥಳದ ಸೌಜನ್ಯ ಪ್ರಕರಣವೂ ಸೇರಿದಂತೆ ಯಾವುದೇ ತಪ್ಪುಗಳಿಗೆ ನೀವು SIT ಸೇರಿದಂತೆ ಯಾವುದೇ ತನಿಖೆಯನ್ನು ಮಾಡಿ ನಾವು ಬೆಂಬಲ ಕೊಡ್ತೇವೆ ಅನ್ನುವಂತ ಮಾತು ಮೊದಲು ಹೇಳಿದ್ರು. ಈಗಲೂ ಕೂಡ ನಿನ್ನೆ ಧರ್ಮಸ್ಥಳದ ಠಾಣೆ ಎದುರು ಜನ ಆಕ್ರೋಶ ಭರಿತರಾಗಿ ಅಲ್ಲಿರುವಂತಹ ಭಕ್ತಾದಿಗಳು ಮಂಜುನಾಥ ಸ್ವಾಮಿಗೆ ದೇವಸ್ಥಾನಕ್ಕೆ ಪಾವಿತ್ರ್ಯಕ್ಕೆ ಧಕ್ಕೆ ಆಗುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ ಹೇಳಿದರು. ಕೆಲವು ವ್ಯಕ್ತಿಗಳು ಯೂಟ್ಯೂಬ್ ಮೂಲಕ ಧರ್ಮಸ್ಥಳ ದೇವರನ್ನ ಅಪಮಾನ ಮಾಡುವಂತ ಮಾತುಗಳನ್ನು ಆಡಿದ್ದಾರೆ ಅನ್ನೋದು. ಈ ಕುಕ್ಕರ್ ಬಾಂಬ್ ಸ್ಫೋಟ ಮಾಡಿದಂತ ಒಬ್ಬ ಆರೋಪಿ ಧರ್ಮಸ್ಥಳ ದೇವಸ್ಥಾನಕ್ಕೂ ಕೂಡ ಇಡ್ಲಿಕ್ಕೆ ಹೊರಟಿದ್ದಾರೆ ಅಂತ ಹೇಳುವಂತಹ ಚರ್ಚೆಗಳು ಬಂದಿರುವುದು. ನೆರೆ ರಾಜ್ಯದ ರಾಜಕಾರಣಿಗಳು ಧರ್ಮಸ್ಥಳ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತೆ ವಿಚಾರದಲ್ಲಿ ಒಂದಿಷ್ಟು ಮೂಗು ತೀರಿಸಿ ಆ ಪವಿತ್ರ ಕ್ಷೇತ್ರಕ್ಕೆ ಧಕ್ಕೆ ತರಲಿಕ್ಕೆ ಹೊರಟಿದ್ದಾರೆ ಅನ್ನುವಂತಹ ಚರ್ಚೆಗಳು. ಇದನ್ನೆಲ್ಲ ಗಮನದಲ್ಲಿಟ್ಟುಕೊಂಡು ದೇವಸ್ಥಾನದ ಪಾವಿತ್ರ್ಯಕ್ಕೆ ಧಕ್ಕೆ ಆಗಬಾರದು. ನಂಬಿರುವಂತಹ ಕೋಟ್ಯಾಂತರ ಜನ ಏನಿದ್ದಾರೆ, ಮಂಜುನಾಥನ ನಂಬಿರುವಂತಹ ಕೋಟ್ಯಾಂತರ ಜನರ ಭಾವನೆಗಳಿಗೆ ಧಕ್ಕೆ ಆಗದಿರುವಂತಹ ವಾತಾವರಣ ನಿರ್ಮಾಣ ಮಾಡಬೇಕು. ಆ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಕ್ರಮ ತಗೊಳ್ಳಬೇಕು ಅನ್ನೋದು ನಮ್ಮ ಆಗ್ರಹ ಇರುವುದು. ಅದೇ ಸಂದರ್ಭದಲ್ಲಿ ಅಲ್ಲಿ ನಡೆದಿರುವಂತಹ SIT ತನಿಖೆಯನ್ನು ಕೂಡ ನಾವು ಸ್ವಾಗತ ಮಾಡಿದ್ದೇವೆ. ಭಾರತೀಯ ಜನತಾ ಪಕ್ಷ ಮೂಲಕ ಸ್ವಾಗತ ಮಾಡಿದ್ದೇವೆ. ಸೌಜನ್ಯ ಪ್ರಕರಣದಲ್ಲಿ ಅವರ ಹೆತ್ತ ತಾಯಿ ತಂದೆಯ ಸ್ಥಾನ ನೋಡಿದಾಗ ಆ ಮಗುವಿಗೆ ನ್ಯಾಯ ಸಿಗಬೇಕು ಅನ್ನೋದನ್ನ ನಾವು ಮೊದಲು ಆಗ್ರಹಪಡಿಸಿದ್ದೇವೆ. ನಾನು ರಾಜ್ಯ ಸರ್ಕಾರಕ್ಕೆ ಮತ್ತೊಮ್ಮೆ ಆಗ್ರಹಪಡಿಸ್ತಾ ಇರೋದು ಏನಂತ ಹೇಳಿದ್ರೆ, ಇವತ್ತಿನ ಕೆಲವು ಪ್ರಕರಣಗಳು, ನಿನ್ನೆ ಮತ್ತು ಇವತ್ತಿನ ಕೆಲವು ಪ್ರಕರಣಗಳು ಧರ್ಮಸ್ಥಳದ ಮಂಜುನಾಥನ ಭಕ್ತರಿಗೆ ತುಂಬಾ ಆತಂಕ ಮತ್ತು ನೋವನ್ನುಂಟು ಮಾಡುವಂತ ಘಟನೆಗಳು ನಡೀತಾ ಇದೆ. ಈ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಒಂದು ಗಟ್ಟಿ ನಿರ್ಧಾರವನ್ನು ತೆಗೆದುಕೊಂಡು ದೇವಸ್ಥಾನದ ಪಾವಿತ್ರ್ಯಕ್ಕೆ ಧಕ್ಕೆ ಆಗದಂತೆ ಮತ್ತು ಮಂಜುನಾಥನ ಭಕ್ತರಿಗೆ ಅಪಮಾನ ಆಗದಿರುವಂತೆ ಆ ದೇವಸ್ಥಾನವನ್ನು ಉಳಿಸುವ, ಯಾಕಂದ್ರೆ ಹಿಂದೂ ಧರ್ಮದ ಬಹುದೊಡ್ಡ ಕರ್ನಾಟಕ ರಾಜ್ಯ ಹೆಚ್ಚು ಕಡಿಮೆ 33,000 ದೇವಸ್ಥಾನಗಳಲ್ಲೂ ಕೂಡ ಧರ್ಮಸ್ಥಳದ ಬಗ್ಗೆ ಒಂದು ರೀತಿಯ ಒಂದು ಸಂಪರ್ಕ ಇರುವಂತದ್ದಿದೆ. ಅನೇಕ ಮಂಜುನಾಥನ ಹೆಸರಲ್ಲಿ ತುಂಬಾ ಸ್ಮಶಾನಗಳು ನಮ್ಮಲ್ಲಿ ಅಭಿವೃದ್ಧಿ ಆಗ್ತಾ ಇರೋದು ನಾವು ನೋಡಿದ್ದೇವೆ. ಅನೇಕ ಕೆರೆಗಳ ಅಭಿವೃದ್ಧಿ ಕೂಡ ಆಗಿದೆ ಮಂಜುನಾಥ ಹೆಸರೇ ಆಗಿರುವಂತದ್ದು. ಆ ಹಿನ್ನೆಲೆಯಲ್ಲಿ ಆ ಪವಿತ್ರವಾದಂತಹ ದೇವಸ್ಥಾನಕ್ಕೆ ಧಕ್ಕೆ ಬರದಂತೆ ಸರ್ಕಾರ ಎಚ್ಚರಿಕೆ ವಹಿಸಬೇಕು ಅನ್ನೋದು ನನ್ನ ಆಗ್ರಹ. ಆ ಕುಕ್ಕರ್ ಬಾಂಬ್ ಸ್ಫೋಟ ಮಾಡಿರುವಂತಹ ವ್ಯಕ್ತಿ ಮಂಜುನಾಥನ ದೇವಸ್ಥಾನಕ್ಕೂ ಕೂಡ ಬಾಂಬ್ ಸ್ಫೋಟ ಮಾಡಲಿಕ್ಕೆ ಬೇಕಾದ ಹುನ್ನಾರ ನಡೆಸಿದಂತ ತನಿಖೆಯಿಂದ ತಿಳಿದು ಬಂದಿದೆ ಅಂತ ಹೇಳಲಾಗಿತ್ತು. ಆ ವಿಚಾರಗಳು ಕೂಡ ಆ ದೇವಸ್ಥಾನದ ಒಟ್ಟು ಅಸ್ತಿತ್ವಕ್ಕೆ ಧಕ್ಕೆ ತರಲಿಕ್ಕೆ ಯಾವುದೋ ಒಂದು ಕಡೆಯಲ್ಲಿ ತಂತ್ರಗಳು ನಡೀತಾ ಇದೆ ಅನ್ನೋದನ್ನ ಜನಸಾಮಾನ್ಯರಿಗೆ ನೋವಿನ ವಿಚಾರ ಅನ್ನೋದನ್ನ ಸ್ಪಷ್ಟಪಡಿಸಿದೆ. ಅಲ್ಲ ಸರ್, ನೀವು ಕ್ರಮ ತಗೊಳ್ಳಿ ಅಂತ ಹೇಳ್ತಾ ಇದ್ದೀರಿ. ಅಂದ್ರೆ ಅಲ್ಲಿ ಪೊಲೀಸರು, ಯಾಕಂದ್ರೆ ಇದೊಂದು ತನಿಖೆ ನಡೀತಾ ಇರೋ ಕಾರಣ ಪೊಲೀಸರು ಜಾಸ್ತಿ ಇದ್ದಾರೆ, ಎಲ್ಲ ಇದೆ. ಆದರೂ ಕೂಡ ಒಂದು ಸ್ಥಳೀಯರು ಪ್ರತಿಭಟನೆಗಳು ಈ ರೀತಿ ಹಲ್ಲೆ ಮಾಡೋದು ಅದೆಷ್ಟು ಮಟ್ಟಿಗೆ ಸರಿ? ನಾನು ಹೇಳ್ತೀನಿ ನಿಮಗೆ, ಅಲ್ಲಿ ನಿನ್ನೆ ಆಗಿರುವಂತಹ ವಿದ್ಯಮಾನಗಳನ್ನು ನೋಡಿದಾಗ ಅಲ್ಲಿರುವಂತಹ ಭಾವುಕ ಭಕ್ತರು ಒಟ್ಟಾಗಿ ನಮ್ಮ ದೇವಸ್ಥಾನದ ಪಾವಿತ್ರ್ಯಕ್ಕೆ ಧಕ್ಕೆ ಆಗ್ತಾ ಇದೆ. ಯೂಟ್ಯೂಬರ್ಗಳಾಗಲಿ ಬೇರೆ ದೇಶದ ರಾಜಕಾರಣಿಗಳಲ್ಲಿ ಕುತಂತ್ರ ನಡೆಸ್ತಾರೆ ಅನ್ನುವಂಥ ಸುದ್ದಿಗಳು ಬರ್ತಾ ಇದೆ. ದೇವಸ್ಥಾನಕ್ಕೆ ಬೊಂಬಿಡಬೇಕು ಅಂತ ಯಾರೊಬ್ಬ ಹುನ್ನಾರ ಮಾಡಿದ್ದಾನೆ ಅನ್ನುವಂಥ ಚರ್ಚೆ ಆಗ್ತಾ ಇದೆ. ಆ ಹಿನ್ನೆಲೆಯಲ್ಲಿ ನಮಗೆ ನ್ಯಾಯ ಕೊಡಿ ಅಂತೇಳಿ ಅಲ್ಲಿರುವಂತಹ ಭಕ್ತಾದಿಗಳು ಆಕ್ರೋಶ ಪಡಿಸಿರುವ ಹಿನ್ನೆಲೆಯಲ್ಲಿ ಸರ್ಕಾರ ಜಾಗ್ರತೆ ಹೆಜ್ಜೆಯನ್ನು ಇಡಬೇಕು ಮತ್ತು ದೇವಸ್ಥಾನದ ಪಾವಿತ್ರ್ಯಕ್ಕೆ ಧಕ್ಕೆ ಆಗ್ತಿರುವಂತೆ ಎಚ್ಚರ ವಹಿಸಬೇಕು ಅನ್ನುವಂತ ಆಗ್ರಹ ಇದೆ ನಮಗೆ. ಅದೇ ಸಂದರ್ಭದಲ್ಲಿ ಏನ್ SIT ತನಿಖೆ ಮಾಡ್ತೀರಿ, ಯಾವ ತನಿಖೆನಾದ್ರೂ ಮಾಡಿ, ಯಾರು ತಪ್ಪು ಮಾಡಿದ್ರು ಕ್ರಮ ತಗೊಳ್ಳಿ, ನಮ್ದ್ರಲ್ಲಿ ವಾದ ಇಲ್ಲ. ದೇವಸ್ಥಾನಕ್ಕೆ ಪಾವಿತ್ರ್ಯಕ್ಕೆ ಮತ್ತು ದೇವಸ್ಥಾನದ ನಂಬಿಕೆ ಧಕ್ಕೆ ತರುವಂತಹ ವಾತಾವರಣಗಳನ್ನು ನಿರ್ಮಾಣ ಆಗದಿರುವಂತೆ ಎಚ್ಚರ ವಹಿಸಬೇಕು ಅನ್ನೋದು ನಾನು ರಾಜ್ಯ ಸರ್ಕಾರಕ್ಕೆ ಆಗ್ರಹ ಪಡಿಸ್ತೇನೆ. ನಮ್ಮಲ್ಲಿ ಏನು ಗೊಂದಲ ಇಲ್ಲ. ನಾವು ಮಾಧ್ಯಮದ ಮೇಲೆ ಯಾರಾದ್ರೂ ಹಲ್ಲೆ ಮಾಡಿದರೆ ಅದರ ಮೇಲೆ ಕ್ರಮ ತಗೊಳ್ಬೇಕು ಅನ್ನುವಂತ ಒತ್ತಾಯವನ್ನು ಕೂಡ ನಾವು ಮಾಡಿದ್ದೇವೆ. ನಮ್ಮ ಮೂಲ ಉದ್ದೇಶ ಇರುವುದು ಬಹಳ ದಿವಸಗಳ ಕಾಲ ಇದನ್ನು ಎಳೆದಾಡಿಕೊಂಡು ಹೊಸ ವಿಚಾರಗಳನ್ನ ತಂದುಕೊಂಡು ಒಂದಿಷ್ಟು ಸಮಸ್ಯೆಗಳನ್ನು ಸೃಷ್ಟಿಯಾಗುವಂತ ವಾತಾವರಣ ನಿರ್ಮಾಣ ಮಾಡಬಾರದು ಅಂತೇಳಿ ಮುಖ್ಯಮಂತ್ರಿಗಳ ಆಗ್ರಹ. ಮತ್ತು ಆ ದೇವಸ್ಥಾನದ ಮೂಲ ಪಾವಿತ್ರ್ಯಕ್ಕೆ ಧಕ್ಕೆ ಬಂದಾಗ ಭಾವುಕ ಭಕ್ತರು ಒಂದು ರೀತಿಯ ಪ್ರತಿಭಟನೆಯೂ ಸೇರಿದಂತೆ ಆಕ್ರೋಶವನ್ನು ವ್ಯಕ್ತಪಡಿಸುವಂತ ವ್ಯವಸ್ಥೆಗಳಾಗಬಹುದು ಅನ್ನುವಂತ ಆತಂಕಗಳು ಎಲ್ಲರಲ್ಲೂ ಇದೆ. ಆ ಕಾರಣಕ್ಕೆ ನಾವು ಹೇಳಿದ್ದು ಸರ್ಕಾರ ಎಚ್ಚರಿಕೆ ಹೆಜ್ಜೆ ನೀಡಬೇಕು, ಜಾಗ್ರತೆಯಾಗಿ ನಿರ್ವಹಣೆ ಮಾಡಬೇಕು. ದೇವಸ್ಥಾನದ ಮೂಲ ತತ್ವಕ್ಕೆ, ದೇವಸ್ಥಾನದ ಮೂಲ ಪಾವಿತ್ರ್ಯತೆಗೆ ಧಕ್ಕೆ ಆಗಬಾರದು ಅನ್ನೋದು ನನ್ನ ಮಾತು. ನಾನು ಕರ್ನಾಟಕದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರಿಗೆ ಗೃಹ ಮಂತ್ರಿ ಪರಮೇಶ್ವರ್ ಅವರಿಗೆ ಒಂದು ಆಗ್ರಹ ಪಡಿಸಿದ್ದೆ, ಈಗಲೂ ಮತ್ತೊಮ್ಮೆ ಹೇಳ್ತಾ ಇದ್ದೇನೆ. ಧರ್ಮಸ್ಥಳದ ಸೌಜನ್ಯ ಪ್ರಕರಣವೂ ಸೇರಿದಂತೆ ಯಾವುದೇ ತಪ್ಪುಗಳಿಗೆ ನೀವು SIT ಸೇರಿದಂತೆ ಯಾವುದೇ ತನಿಖೆಯನ್ನು ಮಾಡಿ ನಾವು ಬೆಂಬಲ ಕೊಡ್ತೇವೆ ಅನ್ನುವಂತ ಮಾತು ಮೊದಲು ಹೇಳಿದ್ರು. ಈಗಲೂ ಕೂಡ ನಿನ್ನೆ ಧರ್ಮಸ್ಥಳದ ಠಾಣೆ ಎದುರು ಜನ ಆಕ್ರೋಶ ಭರಿತರಾಗಿ ಅಲ್ಲಿರುವಂತಹ ಭಕ್ತಾದಿಗಳು ಮಂಜುನಾಥ ಸ್ವಾಮಿಗೆ
ದೇವಸ್ಥಾನಕ್ಕೆ ಪಾವಿತ್ರ್ಯಕ್ಕೆ ಧಕ್ಕೆ ಆಗುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ ಹೇಳಿದರು. ಕೆಲವು ವ್ಯಕ್ತಿಗಳು ಯೂಟ್ಯೂಬ್ ಮೂಲಕ ಧರ್ಮಸ್ಥಳ ದೇವರನ್ನ ಅಪಮಾನ ಮಾಡುವಂತ ಮಾತುಗಳನ್ನ ಆಡಿದ್ದಾರೆ ಅನ್ನೋದು. ಈ ಕುಕ್ಕರ್ ಬಾಂಬ್ ಸ್ಫೋಟ ಮಾಡಿದಂತ ಒಬ್ಬ ಆರೋಪಿ ಧರ್ಮಸ್ಥಳ ದೇವಸ್ಥಾನಕ್ಕೂ ಕೂಡ ಇಡ್ಲಿಕ್ಕೆ ಹೊರಟಿದ್ದಾರೆ ಅಂತ ಹೇಳುವಂತ ಚರ್ಚೆಗಳು ಬಂದಿರುವುದು. ನೆರೆ ರಾಜ್ಯದ ರಾಜಕಾರಣಿಗಳು ಧರ್ಮಸ್ಥಳ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತೆ ವಿಚಾರದಲ್ಲಿ ಒಂದಿಷ್ಟು ಮೂಗು ತೀರಿಸಿ ಆ ಪವಿತ್ರ ಕ್ಷೇತ್ರಕ್ಕೆ ಧಕ್ಕೆ ತರಲಿಕ್ಕೆ ಹೊರಟಿದ್ದಾರೆ ಅನ್ನುವಂತ ಚರ್ಚೆಗಳು. ಇದನ್ನೆಲ್ಲ ಗಮನದಲ್ಲಿಟ್ಟುಕೊಂಡು ದೇವಸ್ಥಾನದ ಪಾವಿತ್ರ್ಯಕ್ಕೆ ಧಕ್ಕೆ ಆಗಬಾರದು. ನಂಬಿರುವಂತ ಕೋಟ್ಯಾಂತರ ಜನ ಏನಿದ್ದಾರೆ, ಮಂಜುನಾಥನ ನಂಬಿರುವಂತ ಕೋಟ್ಯಾಂತರ ಜನರ ಭಾವನೆಗಳಿಗೆ ಧಕ್ಕೆ ಆಗದಿರುವಂತಹ ವಾತಾವರಣ ನಿರ್ಮಾಣ ಮಾಡಬೇಕು. ಆ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಕ್ರಮ ತಗೊಳ್ಳಬೇಕು ಅನ್ನೋದು ನಮ್ಮ ಆಗ್ರಹ ಇರುವುದು. ಅದೇ ಸಂದರ್ಭದಲ್ಲಿ ಅಲ್ಲಿ ನಡೆದಿರುವಂತಹ SIT ತನಿಖೆಯನ್ನು ಕೂಡ ನಾವು ಸ್ವಾಗತ ಮಾಡಿದ್ದೇವೆ. ಭಾರತೀಯ ಜನತಾ ಪಕ್ಷ ಮೂಲಕ ಸ್ವಾಗತ ಮಾಡಿದ್ದೇವೆ. ಸೌಜನ್ಯ ಪ್ರಕರಣದಲ್ಲಿ ಅವರ ಹೆತ್ತ ತಾಯಿ ತಂದೆಯ ಸ್ಥಾನ ನೋಡಿದಾಗ ಆ ಮಗುವಿಗೆ ನ್ಯಾಯ ಸಿಗಬೇಕು ಅನ್ನೋದನ್ನ ನಾವು ಮೊದಲು ಆಗ್ರಹಪಡಿಸಿದ್ದೇವೆ. ನಾನು ರಾಜ್ಯ ಸರ್ಕಾರಕ್ಕೆ ಮತ್ತೊಮ್ಮೆ ಆಗ್ರಹಪಡಿಸ್ತಾ ಇರೋದು ಏನಂತ ಹೇಳಿದ್ರೆ, ಇವತ್ತಿನ ಕೆಲವು ಪ್ರಕರಣಗಳು, ನಿನ್ನೆ ಮತ್ತು ಇವತ್ತಿನ ಕೆಲವು ಪ್ರಕರಣಗಳು ಧರ್ಮಸ್ಥಳದ ಮಂಜುನಾಥನ ಭಕ್ತರಿಗೆ ತುಂಬಾ ಆತಂಕ ಮತ್ತು ನೋವನ್ನುಂಟು ಮಾಡುವಂತ ಘಟನೆಗಳು ನಡೀತಾ ಇದೆ. ಈ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಒಂದು ಗಟ್ಟಿ ನಿರ್ಧಾರವನ್ನು ತೆಗೆದುಕೊಂಡು ದೇವಸ್ಥಾನದ ಪಾವಿತ್ರ್ಯಕ್ಕೆ ಧಕ್ಕೆ ಆಗದಂತೆ ಮತ್ತು ಮಂಜುನಾಥನ ಭಕ್ತರಿಗೆ ಅಪಮಾನ ಆಗದಿರುವಂತೆ ಆ ದೇವಸ್ಥಾನವನ್ನು ಉಳಿಸುವ, ಯಾಕಂದ್ರೆ ಹಿಂದೂ ಧರ್ಮದ ಬಹುದೊಡ್ಡ ಕರ್ನಾಟಕ ರಾಜ್ಯ ಹೆಚ್ಚು ಕಡಿಮೆ 33,000 ದೇವಸ್ಥಾನಗಳಲ್ಲೂ ಕೂಡ ಧರ್ಮಸ್ಥಳದ ಬಗ್ಗೆ ಒಂದು ರೀತಿಯ ಒಂದು ಸಂಪರ್ಕ ಇರುವಂತದ್ದಿದೆ. ಅನೇಕ ಮಂಜುನಾಥನ ಹೆಸರಲ್ಲಿ ತುಂಬಾ ಸ್ಮಶಾನಗಳು ನಮ್ಮಲ್ಲಿ ಅಭಿವೃದ್ಧಿ ಆಗ್ತಿರೋದು ನಾವು ನೋಡಿದ್ದೇವೆ. ಅನೇಕ ಕೆರೆಗಳ ಅಭಿವೃದ್ಧಿ ಕೂಡ ಆಗಿದೆ, ಮಂಜುನಾಥ ಹೆಸರೇ ಆಗಿರುವಂತದ್ದು. ಆ ಹಿನ್ನೆಲೆಯಲ್ಲಿ ಆ ಪವಿತ್ರವಾದಂತಹ ದೇವಸ್ಥಾನಕ್ಕೆ ಧಕ್ಕೆ ಬರದಂತೆ ಸರ್ಕಾರ ಎಚ್ಚರಿಕೆ ವಹಿಸಬೇಕು ಅನ್ನೋದು ನನ್ನ ಆಗ್ರಹ. ಆ ಕುಕ್ಕರ್ ಬಾಂಬ್ ಸ್ಫೋಟ ಮಾಡಿರುವಂತ ವ್ಯಕ್ತಿ ಮಂಜುನಾಥನ ದೇವಸ್ಥಾನಕ್ಕೂ ಕೂಡ ಬಾಂಬ್ ಸ್ಫೋಟ ಮಾಡಲಿಕ್ಕೆ ಬೇಕಾದ ಹುನ್ನಾರ ನಡೆಸಿದಂತ ತನಿಖೆಯಿಂದ ತಿಳಿದು ಬಂದಿದೆ ಅಂತ ಹೇಳಲಾಗಿತ್ತು. ಆ ವಿಚಾರಗಳು ಕೂಡ ಆ ದೇವಸ್ಥಾನದ ಒಟ್ಟು ಅಸ್ತಿತ್ವಕ್ಕೆ ಧಕ್ಕೆ ತರಲಿಕ್ಕೆ ಯಾವುದೋ ಒಂದು ಕಡೆಯಲ್ಲಿ ತಂತ್ರಗಳು ನಡೀತಾ ಇದೆ ಅನ್ನೋದನ್ನ ಜನಸಾಮಾನ್ಯರಿಗೆ ನೋವಿನ ವಿಚಾರ ಅನ್ನೋದನ್ನ ಸ್ಪಷ್ಟಪಡಿಸಿದೆ. ಅಲ್ಲ ಸರ್, ನೀವು ಕ್ರಮ ತಗೊಳ್ಳಿ ಅಂತ ಹೇಳ್ತಾ ಇದ್ದೀರಿ. ಅಂದ್ರೆ ಅಲ್ಲಿ ಪೊಲೀಸರು, ಯಾಕಂದ್ರೆ ಇದೊಂದು ತನಿಖೆ ನಡೀತಾ ಇರೋ ಕಾರಣ ಪೊಲೀಸರು ಜಾಸ್ತಿ ಇದ್ದಾರೆ, ಎಲ್ಲ ಇದೆ. ಆದರೂ ಕೂಡ ಒಂದು ಸ್ಥಳೀಯರು ಪ್ರತಿಭಟನೆಗಳು ಈ ರೀತಿ ಹಲ್ಲೆ ಮಾಡೋದು ಅದೆಷ್ಟು ಮಟ್ಟಿಗೆ ಸರಿ? ನಾನು ಹೇಳ್ತೀನಿ ನಿಮಗೆ, ಅಲ್ಲ ಅಲ್ಲಿ ನಿನ್ನೆ ಆಗಿರುವಂತಹ ವಿದ್ಯಮಾನಗಳನ್ನು ನೋಡಿದಾಗ ಅಲ್ಲಿರುವಂತ ಭಾವುಕ ಭಕ್ತರು ಒಟ್ಟಾಗಿ ನಮ್ಮ ದೇವಸ್ಥಾನದ ಪಾವಿತ್ರ್ಯಕ್ಕೆ ಧಕ್ಕೆ ಆಗ್ತಾ ಇದೆ. ಯೂಟ್ಯೂಬರ್ಗಳಾಗಲಿ ಬೇರೆ ದೇಶದ ರಾಜಕಾರಣಿಗಳಲ್ಲಿ ಕುತಂತ್ರ ನಡೆಸ್ತಾರೆ ಅನ್ನುವಂತ ಸುದ್ದಿಗಳು ಬರ್ತಾ ಇದೆ. ದೇವಸ್ಥಾನಕ್ಕೆ ಬೊಂಬಿಡಬೇಕು ಅಂತ ಯಾರೊಬ್ಬ ಹುನ್ನಾರ ಮಾಡಿದ್ದಾನೆ ಅನ್ನುವಂತ ಚರ್ಚೆ ಆಗ್ತಾ ಇದೆ. ಆ ಹಿನ್ನೆಲೆಯಲ್ಲಿ ನಮಗೆ ನ್ಯಾಯ ಕೊಡಿ ಅಂತೇಳಿ ಅಲ್ಲಿರುವಂತಹ ಭಕ್ತಾದಿಗಳು ಆಕ್ರೋಶ ಪಡಿಸಿರುವ ಹಿನ್ನೆಲೆಯಲ್ಲಿ ಸರ್ಕಾರ ಜಾಗ್ರತೆ ಹೆಜ್ಜೆಯನ್ನು ನೀಡಬೇಕು ಮತ್ತು ದೇವಸ್ಥಾನದ ಪಾವಿತ್ರ್ಯಕ್ಕೆ ಧಕ್ಕೆ ಆಗ್ತಿರುವಂತೆ ಎಚ್ಚರ ವಹಿಸಬೇಕು ಅನ್ನುವಂತ ಆಗ್ರಹ ಇದೆ ನಮಗೆ. ಅದೇ ಸಂದರ್ಭದಲ್ಲಿ ಏನ್ SIT ತನಿಖೆ ಮಾಡ್ತೀರಿ, ಯಾವ ತನಿಖೆನಾದ್ರೂ ಮಾಡಿ, ಯಾರು ತಪ್ಪು ಮಾಡಿದ್ರು ಕ್ರಮ ತಗೊಳ್ಳಿ, ನಮ್ದ್ರಲ್ಲಿ ವಾದ ಇಲ್ಲ. ದೇವಸ್ಥಾನಕ್ಕೆ ಪಾವಿತ್ರ್ಯಕ್ಕೆ ಮತ್ತು ದೇವಸ್ಥಾನದ ನಂಬಿಕೆ ಧಕ್ಕೆ ತರುವಂತಹ ವಾತಾವರಣಗಳನ್ನು ನಿರ್ಮಾಣ ಆಗದಿರುವಂತೆ ಎಚ್ಚರ ವಹಿಸಬೇಕು ಅನ್ನೋದು ನಾನು ರಾಜ್ಯ ಸರ್ಕಾರಕ್ಕೆ ಆಗ್ರಹಪಡಿಸ್ತೇನೆ. ನಮ್ಮಲ್ಲಿ ಏನು ಗೊಂದಲ ಇಲ್ಲ. ನಾವು ಮಾಧ್ಯಮದ ಮೇಲೆ ಯಾರಾದ್ರೂ ಹಲ್ಲೆ ಮಾಡಿದರೆ ಅದರ ಮೇಲೆ ಕ್ರಮ ತಗೊಳ್ಬೇಕು ಅನ್ನುವಂತ ಒತ್ತಾಯವನ್ನು ಕೂಡ ನಾವು ಮಾಡಿದ್ದೇವೆ. ನಮ್ಮ ಮೂಲ ಉದ್ದೇಶ ಇರುವುದು ಬಹಳ ದಿವಸಗಳ ಕಾಲ ಇದನ್ನ ಎಳೆದಾಡಿಕೊಂಡು ಹೊಸ ವಿಚಾರಗಳನ್ನ ತಂದುಕೊಂಡು ಒಂದಿಷ್ಟು ಸಮಸ್ಯೆಗಳನ್ನ ಸೃಷ್ಟಿಯಾಗುವಂತ ವಾತಾವರಣ ನಿರ್ಮಾಣ ಮಾಡಬಾರದು ಅಂತೇಳಿ ಮುಖ್ಯಮಂತ್ರಿಗಳ ಆಗ್ರಹ. ಮತ್ತು ಆ ದೇವಸ್ಥಾನದ ಮೂಲ ಪಾವಿತ್ರ್ಯಕ್ಕೆ ಧಕ್ಕೆ ಬಂದಾಗ ಭಾವುಕ ಭಕ್ತರು ಒಂದು ರೀತಿಯ ಪ್ರತಿಭಟನೆಯೂ ಸೇರಿದಂತೆ ಆಕ್ರೋಶವನ್ನು ವ್ಯಕ್ತಪಡಿಸುವಂತ ವ್ಯವಸ್ಥೆಗಳಾಗಬಹುದು ಅನ್ನುವಂತ ಆತಂಕಗಳು ಎಲ್ಲರಲ್ಲೂ ಇದೆ. ಆ ಕಾರಣಕ್ಕೆ ನಾವು ಹೇಳಿದ್ದು ಸರ್ಕಾರ ಎಚ್ಚರಿಕೆ ಹೆಜ್ಜೆ ನೀಡಬೇಕು, ಜಾಗ್ರತೆಯಾಗಿ ನಿರ್ವಹಣೆ ಮಾಡಬೇಕು, ದೇವಸ್ಥಾನದ ಮೂಲ ತತ್ವಕ್ಕೆ, ದೇವಸ್ಥಾನದ ಮೂಲ ಪಾವಿತ್ರ್ಯತೆಗೆ ಧಕ್ಕೆ ಆಗಬಾರದು ಅನ್ನೋದು ನನ್ನ ಮಾತು.